ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸ್ಪರ್ಧೆ ಸ್ಟೆಪ್ ಫಾರ್ ದ ಫ್ಯೂಚರ್. ನೋಡಿ, ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟೀಚರ್ನ ರೋಲ್ ಏನು, ಟಾಸ್ಕ್ ಏನು, ಮತ್ತು ಅವನ ಉತ್ತಮ ಶಿಕ್ಷಕ ಅಥವಾ ಈ ಗುಡ್ ಟೀಚರ್ನ ಗುಣಲಕ್ಷಣ ಏನಂತ ನಾವು ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಈ ಪಾರ್ಟಲ್ಲಿ ಟೀಚಿಂಗ್ನ ಗುರಿಗಳೇನು, ಟೀಚಿಂಗ್ನ ಮೆಥಡ್ಸ್ಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ನೋಡಿ, ನೇಚರ್ ಆಫ್ ಟೀಚಿಂಗ್. ನೋಡಿ, ಇದರ ಬಗ್ಗೆ ಕೂಡ ನಿಮಗೆ ಹಲವಾರು ಬಾರಿ ಎಕ್ಸಾಮಲ್ಲಿ ಆಲ್ರೆಡಿ ಕ್ವಶನ್ ಕೇಳ್ತಾರೆ ಕೂಡ. ಈ ಸತಿ ಕೂಡ ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ನೇಚರ್ ಆಫ್ ಟೀಚಿಂಗ್ ಯಾವ ರೀತಿ ಇರಬೇಕು ಅಂತ ಬಂದರೆ, ಸೊ ನೋಡಿ, ಅಪ್ಲಿಕೇಶನ್ ಆಫ್ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಆಟ್ರಿಬ್ಯೂಟ್ಸ್. ಟೀಚಿಂಗ್ನ ನಾವು ಈ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀವಿ. ಟೀಚರ್ನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನಾವು ಈಗ ಡಿಸ್ಕಷನ್ ಮಾಡ್ತಿರೋ ವಿಷಯ ಏನಪ್ಪ ಅಂದರೆ ಟೀಚಿಂಗ್ನ ಕಾನ್ಸೆಪ್ಟ್ನ ಮಾಡ್ತಾ ಇದ್ದೀವಿ. ಟೀಚಿಂಗ್ನ ನೇಚರ್ ಏನಪ್ಪ ಅಂದ್ರೆ ಬಂದರೆ ಇಟ್ ಶುಡ್ ಬಿ ಅಪ್ಲಿಕೇಶನ್ ಆಫ್ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಆಟ್ರಿಬ್ಯೂಟ್ಸ್ ಆಗಿರಬೇಕು. ಸೊ ನಾಲೆಡ್ಜ್ ಅಷ್ಟೇ ಅಲ್ಲ, ಸ್ಕಿಲ್ಸ್ ಮತ್ತು ಆಟ್ರಿಬ್ಯೂಟ್ಸ್ನ ಅಪ್ಲಿಕೇಶನ್ ಅಥವಾ ಅಪ್ಲಿಕೇಟೆಡ್ ವರ್ಡ್ ಆಗಿದ್ದರೆ ಮಾತ್ರ ಅದು ಉತ್ತಮ ಶಿಕ್ಷಣಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾದರೆ ಪ್ರಮುಖವಾದಂಥ ನೇಚರ್ ಆಫ್ ಟೀಚಿಂಗ್ ಯಾವುದಪ್ಪ ಅಂದರೆ, ಸೊ ಆ ಟೀಚಿಂಗ್ ಅನ್ನೋದು ಏನಾಗಿರಬೇಕು, ಡೈನಮಿಕ್ ಆಗಿರಬೇಕು. ನೋಡಿ, ಚಲನಾತ್ಮಕವಾಗಿರಬೇಕು. ಇಟ್ ಶುಡ್ ನಾಟ್ ಬಿ ಸ್ಟಾಗ್ನೇಟ್. ಡೈನಮಿಕ್ ಆಗಿರುವಂಥ ಆ ಟೀಚಿಂಗ್ ಮೆಥಡ್ ಆಗಿರಬೇಕು. ದಟ್ ಶುಡ್ ಬಿ ಸೋಷಿಯಲ್ ಆ್ಯಂಡ್ ಹ್ಯೂಮನ್ ಆಗಿರಬೇಕು. ಬಹಳ ಇಂಪಾರ್ಟೆಂಟ್ ಇದು ಅಲ್ವಾ. ಅದೇ ರೀತಿಯಾಗಿ ಸೊ ನೇಚರ್ ಆಫ್ ಟೀಚಿಂಗಲ್ಲಿ ಬಹಳ ಇಂಪಾರ್ಟೆಂಟು, ದ ಟೀಚಿಂಗ್ ಶುಡ್ ಬಿ ದ ಬೋತ್ ಇನ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಅಥವಾ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಆರ್ಟ್ಸ್ ಸೈನ್ಸ್ ಅಂದರೆ ಇದು ಕೋರ್ಸ್ಗಳಲ್ಲ, ಏನೋ BA, BSc, BCom ಅಥವಾ MA, MCom ಈ ರೀತಿಯಾಗಿರುವಂಥ ಕೋರ್ಸ್ಗಳಲ್ಲ. ಆರ್ಟ್ಸ್ ಆ್ಯಂಡ್ ಸೈನ್ಸ್ ನೇಚರ್ ಅಂತಂದ್ರೇನು, ದ ಹೇಳುವಂಥ ವಿಷಯ ಅಥವಾ ಟೀಚಿಂಗ್ ಮಾಡುವಂಥ ಮೆಥಡಲ್ಲಿ ದ ಇನ್ಫಾರ್ಮೇಷನ್ಗಳು ಡಿಸ್ಕ್ರೈಬ್ಡ್ ಕೂಡ ಆಗಿರಬೇಕು, ಸೈಂಟಿಫಿಕ್ ಆಗಿ ಕೂಡ ಇರಬೇಕು. ಅಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೂ ಮಾಡುವಂಥ ಬೋಧನೆ ಇದೆಯಲ್ಲ, ಬೋಧನಾ ವಿಧಾನದಲ್ಲಿ ಸೈಂಟಿಫಿಕ್ ಆಗಿರುವಂಥ ವಿಧಾನ ಅಥವಾ ಸೈಂಟಿಫಿಕ್ ಆಗಿರುವಂಥ ಮಾಹಿತಿಯನ್ನು ಡಿಸ್ಕ್ರೈಬ್ಡ್ ಮಾದರಿಯಲ್ಲಿ ಹೇಳಬೇಕಾಗುತ್ತೆ. ಅದರಿಂದ ನೇಚರ್ ಆಫ್ ಟೀಚಿಂಗ್ನ ಎರಡನೇ ನೇಚರ್ ಯಾವುದಪ್ಪ ಅಂದರೆ ದಟ್ ಶುಡ್ ಬಿ ಹ್ಯಾವ್ ಬೋತ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ನೇಚರನ್ನು ಹೊಂದಿರಬೇಕಾಗುತ್ತೆ. ಇನ್ನು ಮೂರನೇದು ಅದು ಡೈವರ್ಸ್ ಇನ್ ಅಪ್ಲಿಕೇಶನ್. ಡೈವರ್ಸ್ ಆಗಿರಬೇಕು ಅದರ ಅಪ್ಲಿಕೇಶನ್. ನೇಚರ್ ಆಫ್ ಟೀಚಿಂಗ್ ಇದೆಯಲ್ಲ, ದಟ್ ಶುಡ್ ಬಿ ಹ್ಯಾವ್ ಡೈವರ್ಸ್ ಇನ್ ಅಪ್ಲಿಕೇಶನ್ ಆಗಿರಬೇಕು. ಯಾವ ರೀತಿ ನೀವು ಅಬ್ಸರ್ವ್ ಮಾಡ್ಬೋದು, ದಟ್ ಶುಡ್ ಬಿ ಇನ್ ಫಾರ್ಮಲ್ ವೇ. ಅಲ್ಲಿ ಟೀಚಿಂಗ್ ಮೆಥಡ್ ಇದೆಯಲ್ವಾ, ದ ನೇಚರ್ ಆಫ್ ಟೀಚಿಂಗ್ ಅನ್ನೋದು ಫಾರ್ಮಲ್ ಆಗಿ ಇರ್ಬೋದು ಅಥವಾ ಇನ್ಫಾರ್ಮಲ್ ಆಗಿರ್ಬೋದು, ಅಥವಾ ಡೈರೆಕ್ಷನಲ್ ಆದರೂ ಕೂಡ ಆಗಿರ್ಬೋದು, ಅಥವಾ ಇನ್ಸ್ಟ್ರಕ್ಷನ್ ಆಗಿರ್ಬೋದು, ಫಾರ್ಮೇಷನ್ ಆಗಿರ್ಬೋದು, ಅಥವಾ ಟ್ರೈನಿಂಗು, ಕಂಡೀಷನಿಂಗು, ಟಾಕಿಂಗು, ರೆಮಿಡಿಯಲ್ ಯಾವುದೇ ರೀತಿಯಾಗಿರಲಿ, ಬಟ್ ಏನಾಗಿರಬೇಕು, ಡೈವರ್ಸ್ ಇನ್ ಅಪ್ಲಿಕೇಶನ್ ಆಗಿರಬೇಕಾಗುತ್ತೆ. ಇನ್ನು ಏನು ಟೀಚಿಂಗ್ನ ಗುರಿಗಳು ಅಥವಾ ಏಮ್ ಆಫ್ ಟೀಚಿಂಗ್ ಏನಾಗಿರ್ಬೇಕಂದ್ರೆ, ನೋಡಿ, ನಾರ್ಮಲ್ ಆಗಿ ಏನು ಮಾಡ್ತೀವಿ ಅಂದರೆ ಟೀಚಿಂಗ್ ಮೆಥಡ್ ಅಂತ ಬಂದಾಗ ನಾವು ಟೀಚಿಂಗು, ಕಂಡೀಷನಿಂಗು, ಟ್ರೈನಿಂಗು, ಇನ್ಸ್ಟ್ರಕ್ಷನು, ಇಂಡಾಕ್ಟ್ರಿನೇಷನ್ ಅಂತ ಡಿವೈಡನ್ನು ಮಾಡ್ತೀವಿ. ಸೊ ಟೀಚಿಂಗ್ನ ಮುಖ್ಯ ಉದ್ದೇಶ ಏನಾಗಿರ್ಬೇಕಪ್ಪ ಅಂದರೆ ಟು ಬ್ರಿಂಗ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್. ಸೊ ಅಂದ್ರೇನು, ವಿದ್ಯಾರ್ಥಿಯ ಸರ್ವತೋಮುಖ ಬಿಹೇವಿಯರ್ ಇದೆಯಲ್ಲ, ಬಿಹೇವಿಯರಿಸ್ಟಿಕ್ ಆಗಿ ಚೇಂಜಸನ್ನು ತರುವಂಥದ್ದು ಟೀಚಿಂಗ್ನ ಒಂದು ಮುಖ್ಯ ಗುರಿ ಅಥವಾ ಉದ್ದೇಶ ಆಗಿರುತ್ತೆ. ಇನ್ನು ಕಂಡೀಷನಿಂಗ್ ಅಂತ ಬಂದರೆ, ಕಂಡೀಷನ್ಗೆ ಬಂದರೆ ಏನು, ಟು ಇಂಪ್ರೂವ್ ದ ಲರ್ನಿಂಗ್ ಸ್ಕಿಲ್ ಆಫ್ ಸ್ಟೂಡೆಂಟ್ಸ್. ನೋಡಿ, ಟೀಚಿಂಗ್ ಇದೆಯಲ್ಲ, ಟೀಚಿಂಗ್ನ ಅಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು. ಇದು ಹೆಡ್ಲೈನ್ ಏನು, ಏಮ್ ಆಫ್ ಟೀಚಿಂಗ್. ಸೊ ಟೀಚಿಂಗ್ನ ಬೋಧನೆಯ ಅತ್ಯಂತ ಪ್ರಮುಖ ಉದ್ದೇಶಗಳ ಗುರಿಗಳಂತ. ಅದ್ರಾಗೆ ಮತ್ತೇನು ಮಾಡ್ತೀವಪ್ಪ ಅಂದರೆ ಟೀಚಿಂಗ್ ಪ್ರಸ್ತುತ ಬಂದಾಗ ನಾವು ಟೀಚಿಂಗ್, ಕಂಡೀಷನಿಂಗ್, ಟ್ರೈನಿಂಗ್, ಇನ್ಸ್ಟ್ರಕ್ಷನ್, ಇಂಡಾಕ್ಟ್ರೇಷನ್ ಅಂತ ನಾವು ಡಿವೈಡನ್ನು ಮಾಡ್ತೀವಿ. ಅದರಲ್ಲಿ ಟೀಚಿಂಗ್ನ ಅತ್ಯಂತ ಪ್ರಮುಖವಾದ ಉದ್ದೇಶ ಏನಪ್ಪ ಅಂದರೆ ಟು ಬ್ರಿಂಗ್ ಚೇಂಜಸ್ ಇನ್ ದ ಸ್ಟೂಡೆಂಟ್ ಬಿಹೇವಿಯರಲ್ಲಿ ಚೇಂಜನ್ನು ತರುವಂಥದ್ದು. ಅದೇ ರೀತಿಯಾಗಿ ಕಂಡೀಷನಿಂಗ್ ಇದೆಯಲ್ಲ, ಇದರ ಉದ್ದೇಶ ಏನಪ್ಪ ಅಂದರೆ ಟು ಇಂಪ್ರೂವ್ ದ ಲರ್ನಿಂಗ್ ಸ್ಕಿಲ್. ನೋಡಿ, ಏನು ಲರ್ನಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡೋದು ಇದರ ಉದ್ದೇಶ ಇರುತ್ತೆ. ಇನ್ನು ಟ್ರೈನಿಂಗ್ ಪ್ರೊಸೆಸ್ಗೆ ಬಂದರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಶೇಪಿಂಗ್ ದ ಬಿಹೇವಿಯರ್ ಆ್ಯಂಡ್ ಕಂಡಕ್ಟ್. ವಿದ್ಯಾರ್ಥಿಯ ಏನು ಒಂದು ಬಿಹೇವಿಯರ್ ಅಥವಾ ಕಂಡಕ್ಟ್ ಇದೆಯಲ್ವಾ, ಕಂಡಕ್ಟನ್ನು ಶೇಪನ್ನು ಕೊಡುವಂಥದ್ದು ಇದರ ಮುಖ್ಯ ಉದ್ದೇಶ ಇರುತ್ತೆ. ಏನು ಇನ್ಸ್ಟ್ರಕ್ಷನ್ ಅಂತ ಕೇಳ್ತೀವಿ, ಇದರ ಉದ್ದೇಶನು ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಅನ್ನೋದು ಇದರ ಮುಖ್ಯ ಉದ್ದೇಶ. ಲಾಸ್ಟು ಇಂಡಾಕ್ಟ್ರಿನೇಷನ್ ಅಂದರೆ ಫಾರ್ಮೇಷನ್ ಆಫ್ ಬಿಲೀಫ್. ವಿದ್ಯಾರ್ಥಿಗಳು ತಮ್ಮನ್ನು ತಾವು ಬಿಲೀವ್ ಮಾಡೋದಕ್ಕೆ ಅಥವಾ ಬಿಲೀವ್ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿರುವಂಥ ಒಂದು ಪ್ರೊಸೆಸ್ ಆಗಿದೆ. ಈ ರೀತಿಯಾಗಿ ನೋಡಿ, ಇವಿಷ್ಟು ಕೂಡ ಏನಪ್ಪ ಅಂದರೆ ಏಮ್ ಆಫ್ ಟೀಚಿಂಗ್ ಅಥವಾ ಟೀಚಿಂಗ್ನ ಮುಖ್ಯ ಗುರಿಗಳಾಗಿರ್ತವೆ. ಇನ್ನು ನೆಕ್ಸ್ಟು ಟೀಚಿಂಗ್ನ ಗುಣಲಕ್ಷಣಗಳು ಏನು. ಸೊ ಬೋಧನಾ ಗುಣಲಕ್ಷಣಗಳು ಏನಂತ ಅಬ್ಸರ್ವ್ ಮಾಡಿದರೆ, ದ ಫಸ್ಟ್ ಒನು ಎ ಸಿಸ್ಟಮೆಟಿಕ್ ಅಥವಾ ಎ ಸಿಸ್ಟಮ್ ಆಫ್ ಆಕ್ಷನ್ಸ್. ಅಂದ್ರೇನು, ಇಲ್ಲಿ ಒಂದು ವ್ಯವಸ್ಥಿತವಾಗಿರುವಂಥ ಪ್ರಕ್ರಿಯೆನ ಬೋಧನಾ ಪ್ರಕ್ರಿಯೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ನಡಿಬೇಕಾಗುತ್ತೆ. ಇನ್ನೆಷ್ಟು ಪ್ರೊಫೆಷನಲ್ ಆ್ಯಕ್ಟಿವಿಟಿ. ಇಲ್ಲಿ ಒಂದು ಕರಿಕ್ಯುಲಮ್ ಅಂತ ಇರುತ್ತೆ, ಒಂದು ಕೋರ್ಸಿಗೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಪ್ರೊಫೆಷನಲಿಸ್ಟ್ ಆಗಿ ಅದನ್ನ ಆ್ಯಕ್ಟಿವಿಟೀಸ್ ಬೋಧನಾ ಆ್ಯಕ್ಟಿವಿಟಿಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಸಬ್ಜೆಕ್ಟೆಡ್ ಟು ಅನಲೈಸ್ ಆ್ಯಂಡ್ ಅಸೆಸ್ಮೆಂಟ್. ಒಂದು ವಿಷಯವನ್ನು ಅನಲೈಸ್ ಮಾಡುವ ಜೊತೆಗೆ ಅದನ್ನ ಅಸೆಸ್ಮೆಂಟ್ ಮಾಡೋದು ಕೂಡ ಬೋಧನೆಯ ಒಂದು ಲಕ್ಷಣ ಆಗಿದೆ. ನೋಡಿ, ಇಂಟರಾಕ್ಟಿವ್ ಪ್ರೊಸೆಸ್ ಬಹಳ ಇಂಪಾರ್ಟೆಂಟ್. ಹಂಗಾರೆ ಯಾರ ನಡುವೆ ಇಂಟರಾಕ್ಟಿವ್ ಆಗುತ್ತೆ, ಒಂದು ಟೀಚರ್ ಆ್ಯಂಡ್
ಸ್ಟೂಡೆಂಟ್, ವಿದ್ಯಾರ್ಥಿಗಳು ಮತ್ತು ಟೀಚರ್ ನಡುವೆ ಆಗ್ಬೋದು, ಅಥವಾ ಸ್ಟೂಡೆಂಟ್ ಆ್ಯಂಡ್ ಸ್ಟೂಡೆಂಟ್ ನಡುವೆ ಕೂಡ ಆಗ್ಬೋದು. ಅಂದರೆ ವಿದ್ಯಾರ್ಥಿಗಳ ನಡುವೆನೇ ಇಂಟರಾಕ್ಷನ್ ಆಗ್ಬೋದು, ಅಥವಾ ಟೀಚರ್ ಮತ್ತು ಸ್ಟೂಡೆಂಟ್ನ ನಡುವೆ ಇಂಟರಾಕ್ಷನ್ ಆಗಬಹುದು. ನೆಕ್ಸ್ಟು ಎ ಸ್ಪೆಷಲೈಸ್ಡ್ ಟಾಸ್ಕ್, ಒಂದು ಕೋರ್ಸ್ ಅಥವಾ ಒಂದು ವಿದ್ಯಾರ್ಥಿ ಸಮೂಹ ಇದೆ ಅಂದರೆ ಏನು, ಟೀಚಿಂಗ್ನ ಅತ್ಯಂತ ಪ್ರಮುಖ ಗುಣಲಕ್ಷಣ ಏನೋ ಇದೊಂದು ಸ್ಪೆಷಲೈಸ್ಡ್ ಟಾಸ್ಕ್. ಅಂದರೆ ಒಂದು ವಿದ್ಯಾರ್ಥಿ ಸಮುದಾಯ ಇತ್ತು ಅಂದರೆ ಒಂದು ಟೀಚಿಂಗ್ನ ಸ್ಪೆಷಲ್ ಟಾಸ್ಕ್ ಏನಾಗಿರುತ್ತೆ, ಪರ್ಟಿಕ್ಯುಲರ್ ಆಗಿರುವಂಥ ಏನೋ ಕೋರ್ಸ್ ಇರುತ್ತೆ. ಆ ಕೋರ್ಸ್ಗೆ ಸರಿಯಾಗಿರುವಂಥ ಸಿಲೆಬಸ್ ಇರುತ್ತೆ. ಸಿಲೆಬಸ್ ಜೊತೆಗೆ ಕರಿಕ್ಯುಲಮನ್ನು ಡೆವಲಪ್ಮೆಂಟ್ ಮಾಡಿರ್ತಾರೆ. ಅದಕ್ಕೆ ಟೈಮ್ ಪೀರಿಯಡ್ ಇರುತ್ತೆ. ಟೈಮ್ ಪೀರಿಯಡ್ ಇದ್ದು ಏನು ಮಾಡ್ತಾರೆ, ಬೋಧನೆ ನಂತರ ಅದಕ್ಕೆ ನಿಮ್ಗೆ ಏನು ಮಾಡ್ತಾರೆ, ಮೆಜರ್ಮೆಂಟ್ ಅದು ಇವ್ಯಾಲ್ಯೂಯೇಷನ್ ಮಾಡೋಕ್ಕೋಸ್ಕರ ನಿಮಗೆ ಟೆಸ್ಟ್ ಎಕ್ಸಾಮ್ ಮಾಡೋ ಮೂಲಕ ಇವ್ಯಾಲ್ಯೂಯೇಷನ್ ಮೆಥಡನ್ನು ಮಾಡ್ತಾರೆ. ಈ ರೀತಿಯಾಗಿ ಏನು ಸ್ಪೆಷಲೈಸ್ಡ್ ಟಾಸ್ಕನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಕಲೆಕ್ಷನ್ ಆಫ್ ವೇರಿಯಸ್ ಮೋಡ್ಸ್, ಟೀಚಿಂಗ್ನ ಮತ್ತೊಂದು ಪ್ರಮುಖ ಗುಣಲಕ್ಷಣ ಏನಪ್ಪ ಅಂದರೆ ಇದು ಕಲೆಕ್ಷನ್ ಆಫ್ ವೇರಿಯಸ್, ತುಂಬ ರೀತಿಯಾಗಿರುವಂಥ ವಿಧಾನಗಳ ಒಂದು ಸಮೂಹ ಆಗಿರುತ್ತೆ. ಇಷ್ಟೇನಾ? ಇಲ್ಲಿ ನೋಡಿ, ಇದು ಬಿಟ್ಟು ಇನ್ನೂ ಕೂಡ ಇದ್ದಾವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿದ್ದಪ್ಪ ಅಂದರೆ ಟು ಪ್ರೊವೈಡ್ ಗೈಡೆನ್ಸ್ ಆ್ಯಂಡ್ ಟ್ರೈನಿಂಗ್. ಟೀಚಿಂಗಲ್ಲಿ ಹೇಳ್ತಾ ಇದೆ ನಿಮಗೆ. ಸೊ ಏನೋ ಟೀಚಿಂಗ್ನ ಗುರಿಗಳ ಬಗ್ಗೆ ನಾವು ಸ್ಟಡಿ ಮಾಡುವಾಗ ಹೇಳ್ತಾ ಇದೆ, ಟ್ರೈನಿಂಗು ಟೀಚಿಂಗ್ ಈ ಥರ ಬರ್ತೈತಲ್ವಾ. ನೋಡಿ ಇಲ್ಲಿ ಟೀಚಿಂಗ್ನ ಪ್ರಮುಖ ಒಂದು ಗುಣಲಕ್ಷಣ ಯಾವುದಪ್ಪ ಅಂದರೆ ಗೈಡೆನ್ಸ್ ಆ್ಯಂಡ್ ಟ್ರೈನಿಂಗ್ ಅನ್ನೋದು ಟೀಚಿಂಗ್ನ ಒಂದು ಗುಣಲಕ್ಷಣ ಆಗಿದೆ. ಇದ್ರ ಜೊತೆಗೆ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆಗ ಹೇಳ್ತಾ ಇದೆ ನಿಮಗೆ ಅಲ್ವಾ. ಇಂಟರಾಕ್ಷನ್ ಬಿಟ್ವೀನ್ ಸ್ಟೂಡೆಂಟ್ ಟು ಸ್ಟೂಡೆಂಟ್ ಕೂಡ ಆಗ್ಬೋದು, ಟೀಚರ್ಸ್ ಟು ಸ್ಟೂಡೆಂಟ್ಸ್ ಕೂಡ ಆಗ್ಬೋದು. ನೆಕ್ಸ್ಟ್ ಏನು, ಟು ಗಿವ್ ನಾಲೆಡ್ಜ್ ಇನ್ ಎಫೆಕ್ಟಿವ್ ವೇ. ನೋಡಿ, ಓನ್ಲಿ ದ ಶೇರ್ ಆಫ್ ನಾಲೆಡ್ಜ್ ಅಷ್ಟೇ ಅಲ್ಲ, ಎಫೆಕ್ಟಿವ್ ವೇ ಆಗಿ ನಾಲೆಡ್ಜನ್ನ ಶೇರ್ ಮಾಡುವಂಥದ್ದು ಕೂಡ ಟೀಚಿಂಗ್ನ ಒಂದು ಗುಣಲಕ್ಷಣ. ನೆಕ್ಸ್ಟು ಫ್ಯಾಕ್ಟ್ ಆ್ಯಂಡ್ ಕಾಸಸ್. ನೋಡಿ, ಎನಿ ಸಬ್ಜೆಕ್ಟ್ ಆರ್ ಮ್ಯಾಟರ್, ಆ ವಿಷಯ ಅಥವಾ ಮ್ಯಾಟ್ರಿಗೆ ಸಂಬಂಧಿಸಿದಂತೆ ಅಲ್ಲಿರುವಂಥ ಫ್ಯಾಕ್ಟ್ಸ್ಗಳೇನು, ಕಾಸಸ್ ಏನು, ಮತ್ತು ಅದಕ್ಕೆ ಇರುವಂಥ ರೆಮಿಡೀಸ್ ಏನು, ಈ ರೀತಿಯಾಗಿ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಕಂಟಿನ್ಯೂಸ್ ಪ್ರೊಸೆಸ್. ಟೀಚಿಂಗ್ ಅನ್ನೋದು, ಬೋಧನೆ ಅನ್ನೋದು ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್. ನೋಡಿ, ಟೀಚಿಂಗ್ನ ಅತ್ಯಂತ ಪ್ರಮುಖ ಗುಣಲಕ್ಷಣ ಏನಾಗಿರ್ಬೇಕಪ್ಪ ಅಂದರೆ ಇಟ್ ಶುಡ್ ಬಿ ಕಂಟಿನ್ಯೂಸ್ ಪ್ರೊಸೆಸ್ ಆಗಿರಬೇಕು. ಅತ್ಯಂತ ಪ್ರಮುಖ ಇರುವಂಥ ಕ್ವಶನ್ ಇದು. ಇದ್ರ ಬಗ್ಗೆ ಮತ್ತೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಏನು, ಫಾರ್ಮಲ್ ಆಸ್ ವೆಲ್ ಆಸ್ ಇನ್ಫಾರ್ಮಲ್ ಟೀಚಿಂಗ್. ನೋಡಿ, ಟೀಚಿಂಗ್ ಪ್ರಕ್ರಿಯೆ ಅಂತ ಬಂದಾಗ, ಬೋಧನಾ ಪ್ರಕ್ರಿಯೆ ಅಂತ ಬಂದಾಗ ಅದು ಏನಾಗಿರಬೇಕು, ಫಾರ್ಮಲ್ ನೇಚರ್ ಕೂಡ ಇರಬೇಕು, ಇನ್ಫಾರ್ಮಲ್ ನೇಚರ್ ಕೂಡ ಇರಬೇಕು. ಆಗ ಮಾತ್ರ ದಟ್ ಶುಡ್ ಬಿ ಎ ಗುಡ್ ಟೀಚಿಂಗ್ ಅಂತ ನಾವು ಕೇಳಬೇಕಾಗುತ್ತೆ. ಇದರ ಜೊತೆಗೆ ಇನ್ನು ಕೆಲವೊಂದು ಉದ್ದೇಶಗಳನ್ನು ಕೂಡ ನಾವು ಸ್ಟಡಿಯನ್ನು ಮಾಡ್ಬೋದು. ಅದರ ಉದ್ದೇಶ ಏನು ನೋಡಿ, ಟು ಬ್ರಿಂಗ್ ಡಿಸೈರ್ಡ್ ಚೇಂಜಸ್ ಇನ್ ಪುಪಿಲ್ಸ್ ಅಂದ್ರೆ ಏನು, ವಿದ್ಯಾರ್ಥಿಗಳು ಅಂತ. ನೋಡಿ, ಇದು ಕೂಡ ಕ್ವಶನ್ ಕೇಳ್ಬೋದು ನಿಮಗೆ. ನೋಡಿ, ಆಂಧ್ರ ಪ್ರದೇಶದ ಸ್ಲೆಟ್ ಎಕ್ಸಾಮಲ್ಲಿ ಇದರ ಬಗ್ಗೆ ಕೇಳಿಸಿದ್ದಾನೆ. ಪುಪಿಲ್ಸ್ ಎಂದರೆ ಯಾರು ಅಂತ ಕೇಳಿದಾನೆ. ಅಂದರೆ ಹೂ ಆರ್ ದ ಪುಪಿಲ್ಸ್ ಅಂದರೆ ದ ಸ್ಟೂಡೆಂಟ್ಸ್ ಆರ್ ದ ಪುಪಿಲ್ಸ್ ಅನ್ನ ವಿದ್ಯಾರ್ಥಿಗಳು ಅಂತ ಕರಿತೀವಿ. ನೆಕ್ಸ್ಟು ಟು ಶೇಪ್ ಬಿಹೇವಿಯರ್ ಆ್ಯಂಡ್ ಕಂಡಕ್ಟ್. ವಿದ್ಯಾರ್ಥಿಗಳ ಬಿಹೇವಿಯರ್ನ ಶೇಪಿಂಗ್ ಕೊಡೋದು ಕೂಡ ಟೀಚಿಂಗ್ನ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ನೆಕ್ಸ್ಟು ಅಕ್ವಿಸಿಷನ್ ಆಫ್ ನಾಲೆಡ್ಜ್. ಆಲ್ರೆಡಿ ಹೇಳಿದಾಗೆ ಟೀಚಿಂಗ್ನ ಅತ್ಯಂತ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಏನು, ನಾಲೆಡ್ಜ್ ಪ್ರೊಸೆಸ್ ಅಥವಾ ನಾಲೆಡ್ಜ್ ಶೇರಿಂಗ್ ಅಂತ ಕರಿತೀವಿ. ಜ್ಞಾನದ ಪ್ರಸರಣವೇ ಟೀಚಿಂಗ್ ಆಗಿರುತ್ತೆ. ನೆಕ್ಸ್ಟ್ ಏನು, ಟು ಇಂಪ್ರೂವ್ ಏನು, ಲರ್ನಿಂಗ್ ಸ್ಕಿಲ್ಸ್. ವಿದ್ಯಾರ್ಥಿಗಳ ಲರ್ನಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡೋದು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳೇನು ಸೆಲ್ಫ್ ಬಿಲೀವನ್ನು ಹೆಚ್ಚಿಗೆ ಮಾಡುವಂಥದ್ದು. ಅಂದರೆ ವಿದ್ಯಾರ್ಥಿಗಳಲ್ಲಿ ತಮ್ಮನ್ನು ತಾವು ನಂಬುವಂತೆ, ತಮ್ಮನ್ನು ತಾವು ಬಿಲೀವ್ ಮಾಡುವ ರೀತಿಯಾಗಿ ಅವರಿಗೆ ನಾವು ಮೋಟಿವೇಶನನ್ನು ಮಾಡುವಂಥ ವಿಧಾನ ಟೀಚಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಟು ಇಂಪ್ರೂವ್ ಸೋಷಿಯಲ್ ಆ್ಯಂಡ್ ಎಫಿಷಿಯನ್ಸ್ ಮೆಂಬರ್ ಟು ದ ಸೊಸೈಟಿ. ನೋಡಿ, ನಾವು ಟೀಚರ್ ಬಗ್ಗೆ ಮಾಡುವಾಗಲೂ ಕೂಡ ಹೇಳ್ತಾ ಇದ್ವಿ, ಟೀಚಿಂಗಲ್ಲಿ ಕೂಡ ಇದೇ ಕಾನ್ಸೆಪ್ಟ್ ಬರುತ್ತೆ. ಸೊ ಟೀಚಿಂಗ್ ಅಥವಾ ಟೀಚರ್ನ ಮುಖ್ಯ ಲಕ್ಷಣ ಏನಪ್ಪ ಅಂದರೆ ಸೋಷಿಯಲಿಕ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಷನ್ ಮಾಡುವ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಅಂದರೆ ಇದು ಕೂಡ ಒಂದು ಟೀಚಿಂಗ್ನ ಉದ್ದೇಶ ಆಗಿರುತ್ತೆ. ನೆಕ್ಸ್ಟು ಟು ಇಂಪ್ರೂವ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಸ್ಪೆಷಲ್ ಸ್ಕಿಲ್ಸ್. ಇದನ್ನು ಕೂಡ ತುಂಬ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ, ಭಾಳ ಇಂಪಾರ್ಟೆಂಟ್ ಇದು. ನೋಡಿ, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಸ್ಪೆಷಲ್ ಸ್ಕಿಲ್ಸ್ ಇದು ಟೀಚಿಂಗ್ನ ಅತ್ಯಂತ ಪ್ರಮುಖ ಉದ್ದೇಶ ಆಗಿದ್ದು, ಇದು ಟೀಚರ್ನ ಏನಾಗಿರುತ್ತೆ, ಪ್ರಮುಖ ರೋಲ್ ಆಗಿರುತ್ತೆ. ಟೀಚರ್ನ ಪ್ರಮುಖ ರೋಲ್ ಏನು, ಟು ಇಂಪ್ರೂವ್ ದ ಕ್ರಿಟಿಕಲ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್ ಆ್ಯಂಡ್ ಆಲ್ಸೋ ಸ್ಪೆಷಲ್ ಸ್ಕಿಲ್ಸ್ ಆಫ್ ದ ಸ್ಟೂಡೆಂಟ್ನ ಸ್ಪೆಷಲ್ ಸ್ಕಿಲ್ಲನ್ನು ಐಡೆಂಟಿಫೈ ಮಾಡಿ ಅದನ್ನ ಬಿಲ್ಡ್ ಮಾಡುವಂಥದ್ದು. ಅದೇ ರೀತಿಯಾಗಿ ಕ್ರಿಟಿಕಲ್ ಥಿಂಕಿಂಗನ್ನು ಕೂಡ ನಾವು ಜಾಸ್ತಿ ಮಾಡೋದು ಏನಾಗುತ್ತೆ, ಟೀಚಿಂಗ್ನ ಉದ್ದೇಶ, ಟೀಚರ್ನ ಪ್ರಮುಖ ರೋಲ್ ಆಗುತ್ತೆ. ನೋಡಿ, ಎರಡು ಕೂಡ ಬರುತ್ತಲ್ವ. ಈ ರೀತಿಯಾಗಿ ನಾವು ಕಂಪೇರಿಟಿವ್ ಆಗಿ ನಾವು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಇನ್ನು ಈ ಮಾಡ್ರನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂತ ಬಂದಾಗ, ಸೊ ಟೀಚಿಂಗಲ್ಲಿ ಮಾಡ್ರನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಬಂದಾಗ ಪ್ರಮುಖವಾಗಿ 4 ಕಾನ್ಸೆಪ್ಟ್ ಬರುತ್ತೆ. ಒಂದು ಕ್ವಶನಿಂಗ್. ಕ್ವಶನ್ ಅಂದರೆ ಒಂದು ವಿಷಯದ ಬಗ್ಗೆ ಏನು ಕ್ವಾಂಟಿಟೇಟಿವ್ ಆಗಿ ಮತ್ತು ಕ್ವಾಲಿಟೇಟಿವ್ ಆಗಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಈ ಟೀಚಿಂಗಲ್ಲಿ ಪ್ರೊಸೆಸಲ್ಲಿ ಬರುವಂಥ ಒಂದು ಪಾಯಿಂಟ್ ಆಗಿದೆ. ಹಾಗಾದರೆ ಇದು ಈ ಟ್ರೆಡಿಷನಲ್ ಟೀಚಿಂಗಲ್ಲಿ ಇರಲಿಲ್ವಾ ಅಂತ ಕ್ವಶನ್. ಟ್ರೆಡಿಷನಲ್ ಟೀಚಿಂಗಲ್ಲಿ ಇದಿರಲಿಲ್ಲ. ನೋಡಿ, ಟ್ರೆಡಿಷನಲ್ ಟೀಚಿಂಗಲ್ಲಿ ಇತ್ತು, ಆದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕ್ವಶನಿಂಗ್ ಅಂತ ಬಂದಾಗ ಅದು ಮಾಡರ್ನ್ ಟೀಚಿಂಗಲ್ಲಿ ಅತಿ ಹೆಚ್ಚಾಗಿ ಬರುವಂಥದ್ದು. ಅದೇ ರೀತಿಯಾಗಿ ಡಿಸ್ಕಷನ್ ಮತ್ತು ನೋಡಿ, ಟ್ರೆಡಿಷನಲ್ ಟೀಚಿಂಗ್ ಏನಿದು ಜಸ್ಟ್ ಒನ್
ಒನ್ ವೇ ಟೀಚಿಂಗ್ ಆಗಿರುತ್ತೆ, ಡಿಸ್ಕಷನ್ ಅನ್ನೋದು ಟೂ ವೇ ಟೀಚಿಂಗ್ ಆಗಿರುತ್ತೆ. ಸೊ ಟೂ ವೇ ಟೀಚಿಂಗ್ ಅನ್ನೋದು ಏನು, ಮಾಡರ್ನ್ ಟೀಚಿಂಗಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್. ಅದ್ರ ಜೊತೆಗೆ ಇನ್ವೆಸ್ಟಿಗೇಷನ್ ನೋಡಿ, ಇನ್ವೆಸ್ಟಿಗೇಷನ್ ಕೂಡ ಇಲ್ಲಿ ಟ್ರೆಡಿಷನಲ್ ಟೀಚಿಂಗಲ್ಲಿ ಬರುವಂಥದ್ದು, ಆದರೆ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇದೆಯಲ್ಲ ಅದೆಲ್ಲಿದೆ ಅಂದರೆ ಮಾಡರ್ನ್ ಟೀಚಿಂಗಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಅದ್ರ ಜೊತೆಗೆ ಎಕ್ಸ್ಪ್ರೆಷನ್. ಸೊ ಕ್ವಶನಿಂಗ್, ಡಿಸ್ಕಷನ್, ಇನ್ವೆಸ್ಟಿಗೇಷನ್, ಲಾಸ್ಟು ಎಕ್ಸ್ಪ್ರೆಷನ್, ಇದಿಷ್ಟೇನು ಮಾಡರ್ನ್ ಟೀಚಿಂಗ್ನ 4 ಪ್ರಮುಖ ಕಾನ್ಸೆಪ್ಟ್ ಆಗಿದ್ದಾವೆ. ನೋಡಿ ಇದ್ರ ಬಗ್ಗೆ ಕೇಳ್ಬೋದು. ಯಾವ ಥರ ಕೇಳ್ತಾನಪ್ಪ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಈ ಥರ ಆಪ್ಷನನ್ನು ಕೊಟ್ಟು ಈ ಕೆಳಗಿನಲ್ಲಿ ಯಾವುದು ಮಾಡರ್ನ್ ಟೀಚಿಂಗ್ನ ಕಾನ್ಸೆಪ್ಟ್ ಅಲ್ಲ, ಈ ಕೆಳಗಿನಲ್ಲಿ ಯಾವುದು ಟ್ರೆಡಿಷನಲ್ ಟೀಚಿಂಗ್ನ ಕಾನ್ಸೆಪ್ಟ್ ಅಲ್ಲ, ಈ ರೀತಿ ಕೇಳ್ತಾನೆ. ಆದ್ದರಿಂದ ನೀವು ಜಸ್ಟ್ ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್. ಬೇಸಿಕ್ ಟೀಚಿಂಗ್ ಇರುವಂಥ ರಿಕ್ವೈರ್ಮೆಂಟ್ಸ್ಗಳು ಏನಂತ ಬಂದಾಗ ನೋಡಿ 3 ವೇರಿಯೇಬಲ್ಸು 4 ಕಾಮನ್ ಫ್ಯಾಕ್ಟರ್ಸ್ ಬರ್ತವೆ. ಬಹಳ ಇಂಪಾರ್ಟೆಂಟು, ತುಂಬ ಸರಿ ಕೇಳ್ತಾನೆ. ಸೊ ಟೀಚಿಂಗ್ ಪರ್ಸಲ್ಲಿ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಬರುತ್ತೆ, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಬರುತ್ತೆ. ದೇರ್ ಆರ್ 2 ವೇರಿಯೇಬಲ್ಸ್, ಓಕೆನಾ. ವೇರಿಯೇಬಲ್ 1, ವೇರಿಯೇಬಲ್ 2 ಅನ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡಿ, ಇದಕ್ಕಿಂತ ಮುಂಚೆ ಗೊತ್ತಿರಲಿ, ವೇರಿಯೇಬಲ್ ಅಂದರೆ ಕಡೆ ಹೆಂಗೆ ಕರಿತೀವಿ, ಛಲ ಅಥವಾ ಛಲಕ ಅಂತ ಕರಿತೀವಿ. ಅಂದರೆ ಸಮಯದಿಂದ ಸಮಯಕ್ಕೆ ಏನು, ಸಮಸ್ಯೆಯಿಂದ ಸಮಸ್ಯೆಗೆ ಅಥವಾ ಏನು ವಿಷಯದಿಂದ ವಿಷಯಕ್ಕೆ ಬದಲಾವಣೆಯನ್ನು ಹೊಂದುವಂಥ ಒಂದು ಮೌಲ್ಯ ಇದೆಯಲ್ಲ, ಈ ಮೌಲ್ಯವನ್ನು ಕರಿತೀವಿ ಅಂದರೆ ವೇರಿಯೇಬಲ್ ಅಂತ ಕರಿತೀವಿ. ಇದಕ್ಕೆ ಆಪೋಸಿಟ್ ಯಾವುದು, ಇದಕ್ಕೆ ಆಪೋಸಿಟ್ಟು ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಅಂತ ಕರಿತೀವಿ. ಸ್ಥಿರಾಂಕ ಅಂದರೆ ಯಾವುದೇ ರೀತಿಯಾಗಿದ್ದು ಬದಲಾವಣೆ ಆಗದಿರೋದನ್ನು ನಾವು ಸ್ಥಿರಾಂಕ ಅಂತ ಕರಿತೀವಿ. ಬದಲಾಗುವ ನೇಚರ್ನ ಹೊಂದಿದ್ರೆ ನಾವು ಕರಿತೀವಿ ವೇರಿಯೇಬಲ್ ಅಂತ ಕರಿತೀವಿ. ವೇರಿಯೇಬಲ್ ಎಷ್ಟು ವಿಧ, ಒಂದು ಡಿಪೆಂಡೆಂಟ್ ವೇರಿಯೇಬಲು, ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್. ಹಂಗಂದ್ರೇನು, ಒಂದು ವೇರಿಯೇಬಲ್ ಮತ್ತೊಂದು ವೇರಿಯೇಬಲ್ ಅನ್ನು ಅವಲಂಬನೆ ಆಗಿದ್ರೆ ಅದನ್ನ ಕರಿತೀವಿ ಅವಲಂಬಿ ಚಾಲಕ, ಕನ್ನಡದಲ್ಲಿ ಇಂಗ್ಲೀಷ್ ಆದರೆ ಡಿಪೆಂಡೆಂಟ್ ವೇರಿಯೇಬಲ್ ಕರಿತೀವಿ. ಹಂಗಾರೆ ಟೀಚಿಂಗ್ ಕೋರ್ಸಲ್ಲಿ ಯಾರು ಅವಲಂಬನೆ ಹೊಂದಿರ್ತಾರೆ ನೋಡಿ, ಯಾರು ಸ್ಟೂಡೆಂಟ್. ನೋಡಿ ಕ್ವಶನ್ ಕೇಳ್ಬೋದು ನಿಮ್ಗೆ ಏನಂತ, ಟೀಚಿಂಗ್ ಪ್ರೊಸೆಸ್ಸಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದಪ್ಪ ಅಂದರೆ ಸ್ಟೂಡೆಂಟ್ಗಳಾಗಿರ್ತಾರೆ. ನೆಕ್ಸ್ಟ್ ಅದು ಇಂಡಿಪೆಂಡೆಂಟ್ ವೇರಿಯೇಬಲ್. ಹಂಗಂದ್ರೇನು, ಒಂದು ಚಾಲಕ ಮತ್ತೊಂದು ಚಾಲಕವನ್ನು ಅವಲಂಬನೆ ಹೊಂದಿರೋದಿಲ್ಲ. ಇದಕ್ಕೆ ಉದಾಹರಣೆ ಯಾರು, ಟೀಚರ್ಸ್. ನೋಡಿ ಒಂದು ಸ್ವತಂತ್ರ ಚಾಲಕ ಅಂತ ಕರಿತೀವಿ ಅಲ್ವಾ. ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಸ್ವತಂತ್ರ ಚಾಲಕ, ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಅವಲಂಬಿ ಚಾಲಕ. ಅವಲಂಬಿ ಚಾಲಕಕ್ಕೆ ಟೀಚಿಂಗ್ ಕೋರ್ಸಲ್ಲಿ ಅವಲಂಬಿ ಚಾಲಕ ಯಾರು, ಸ್ಟೂಡೆಂಟ್ ಆಗಿರ್ತಾರೆ. ಸ್ವತಂತ್ರ ಚಾಲಕ ಯಾರು, ಟೀಚರ್ ಆಗಿರ್ತಾರೆ. ನೋಡಿ 3 ಬಹಳ ಇಂಪಾರ್ಟೆಂಟು, ಇಂಟರ್ವೆನಿಂಗ್ ವೇರಿಯೇಬಲ್ ಅಂತ ಕರಿತೀವಿ. ಇದು ಯಾವುದು, ಗೋಲ್ ಆಫ್ ಟೀಚಿಂಗ್. ನೋಡಿ ಈ ರೀತಿಯಾಗಿ 3 ವೇರಿಯೇಬಲ್ ಬರ್ತವೆ. ಈ ವೇರಿಯೇಬಲ್ಗಳ ಬಗ್ಗೆ ನಿಮಗೆ ಕ್ವಶನನ್ನು ಎಕ್ಸಾಮಲ್ಲಿ ಕೇಳ್ಬೋದು. ಇದನ್ನ ಮತ್ತೇನು ಮಾಡ್ತೀವಪ್ಪ ಅಂದರೆ 4 ಕಾಮನ್ ಫ್ಯಾಕ್ಟರ್ಸ್ ಅಂತ ಮಾಡ್ತೀವಿ. ಯಾವುದು, ಇದೇ ವೇರಿಯೇಬಲ್ ಇದೆಯಲ್ಲ, ಇದೇ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಇದೆಯಲ್ಲ, ಇದನ್ನು 4 ಕಾಮನ್ ಫ್ಯಾಕ್ಟರ್ಸ್ ಅಂತ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಅಬ್ಸರ್ವ್ ಮಾಡಿ, ಎಜುಕೇಟರ್ ಅಂತ ಕೇಳ್ತೀವಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಎಜುಕೇಟರ್ ಅಂದರೆ ಯಾರು, ಟೀಚರ್ಸ್. ಟೀಚರ್ಸ್ ನಾವು ಎಜುಕೇಟರ್ ಅಂತ ಅಂದರೆ ಕಾಮನ್ ಫ್ಯಾಕ್ಟರ್ ಎಜುಕೇಟರ್ ಅಂತ ಕರಿತೀವಿ. ಸ್ಟೂಡೆಂಟ್ನೇ ಕರಿತೀವಿ ನೋಡಿ, ಎಜುಕ್ಯಾಂಡ್ ಅಂತ ಕರಿತೀವಿ. ಬಹಳ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಎಕ್ಸಾಮಲ್ಲಿ, ಯಾಕಂದ್ರೆ ಭಾಳ ಸತಿ ಕೇಳಿದ್ದಾನೆ. ಎಜುಕೇಟರ್ ಅಂದರೆ ಟೀಚಿಂಗು, ಎಜುಕ್ಯಾಂಡ್ ಅಂದರೆ ಸ್ಟೂಡೆಂಟ್ ಆಗಿರ್ತಾರೆ. ನೆಕ್ಸ್ಟು ಸಬ್ಜೆಕ್ಟ್ ಮ್ಯಾಟರ್ಸ್ ಅನ್ನೋದು ಈ ಟೀಚಿಂಗ್ ಪ್ರೊಸೆಸ್ಸಲ್ಲಿ ಬರುವಂಥ ಒಂದು ಕಾಮನ್ ಬೇಸಿಕ್ ಫ್ಯಾಕ್ಟರ್ಸ್ ಆಗುತ್ತೆ. ಅದೇ ರೀತಿಯಾಗಿ ಕಂಟೆಸ್ಟ್. ಈ ರೀತಿಯಾಗಿ ಒಂದು 3 ವೇರಿಯೇಬಲ್ಸು 4 ಕಾಮನ್ ಫ್ಯಾಕ್ಟರ್ಸ್ ನಾವಿಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಇದರ ಜೊತೆಗೆ ಮೆಥಡ್ಸ್ ಆಫ್ ಇನ್ಸ್ಟ್ರಕ್ಷನ್ ಆಫ್ ಆರ್ ಟೀಚಿಂಗ್ ಅಂದರೆ ಟೀಚಿಂಗನ್ನು ಮಾಡುವಂಥ ಪ್ರೊಸೆಸ್ಸಲ್ಲಿ ಆ ಇನ್ಸ್ಟ್ರಕ್ಷನ್ ಮೆಥಡ್ಸ್ಗಳು ಯಾವ್ದು ಬರ್ತಪ್ಪ ಅಂದರೆ ಫಸ್ಟು ಪ್ರಿಪ್ರೇಷನ್. ಅಂದರೆ ಟೀಚಿಂಗ್ ಪ್ರೊಸೆಸ್ನ ಮಾಡುವಾಗ ಶಿಕ್ಷಕ ಏನು ಮಾಡಬೇಕು, ಮೊದಲ ಸ್ಟೆಪ್ ಏನಪ್ಪ ಅಂದರೆ ಪ್ರಿಪ್ರೇಷನ್. ಸೊ ಅಂದರೆ ಅವನು ಮಾಡುವಂಥ ಬೋಧನಾ ವಿಷಯದ ಬಗ್ಗೆ ಏನು ಮಾಡಬೇಕು, ಪ್ರಿಪರೇಷನನ್ನು ಹೊಂದಿರಬೇಕಾಗುತ್ತೆ. ಸೆಕೆಂಡ್ ಏನು, ಪ್ರೆಸೆಂಟೇಷನ್. ಅವನು ಪ್ರಿಪೇರ್ ಆಗಿರುವಂಥ ವಿಷಯವನ್ನು ಸ್ಟೂಡೆಂಟ್ಗಳ ಮುಂದೆ ಏನು ಮಾಡಬೇಕು, ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಂಪ್ಯಾರಿಸನ್, ಭಾಳ ಇಂಪಾರ್ಟೆಂಟು. ಯಾವ ರೀತಿಯಾಗಿ ಅವನು ಮಾಡಿದಂಥ ಒಂದು ವಿಷಯ ಸಬ್ಜೆಕ್ಟ್ ಇದೆಯಲ್ಲ, ಆ ಸಬ್ಜೆಕ್ಟನ್ನು ಕಂಪೇರೇಟಿವ್ ಆಗಿ ಅವನು ಹೇಳ್ಬೇಕಾಗುತ್ತೆ ಅಥವಾ ಕಂಪೇರೇಟಿವ್ ಆಗಿ ಅದನ್ನ ಸ್ಟೂಡೆಂಟ್ಗೆ ತಿಳಿಸ್ಬೇಕಾಗುತ್ತೆ. ನೆಕ್ಸ್ಟು ಜನರಲೈಸೇಷನ್, ಭಾಳ ಇಂಪಾರ್ಟೆಂಟು. ಅವರು ಮಾಡಿದಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ, ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಾಗಿ ಜನರಲೈಸೇಷನ್ ಮಾಡಬಹುದು. ಲಾಸ್ಟ್ಗೆ ಅಪ್ಲಿಕೇಶನ್, ಅದನ್ನು ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ವರ್ಡ್ಗೆ ಯಾವ ರೀತಿಯಾಗಿ ನಾವು ಅದನ್ನು ಅಪ್ಲಿಕೇಬಲ್ ಆಗಿ ಮಾಡಬಹುದು. ಈ ರೀತಿ ನೋಡಿ, ಇದನ್ನು ಕೂಡ ತುಂಬ ಸರಿ ಎಕ್ಸಾಂಪಲ್ ಕೇಳಿದ್ದಾನೆ. ಯಾವುದೋ ಮೆಥಡ್ಸ್ ಆಫ್ ಇನ್ಸ್ಟ್ರಕ್ಷನ್ ಫಾರ್ ಟೀಚಿಂಗ್ ಅಂತ ಕೇಳಿದಾಗ ಎಷ್ಟು 5 ಪಾಯಿಂಟ್ ಬರ್ತವೆ. ಫಸ್ಟ್ ಒಂದೇನು ಪ್ರಿಪ್ರೇಷನು, ಸೆಕೆಂಡು ಪ್ರೆಸೆಂಟೇಷನು, 3ದು ಕಂಪ್ಯಾರಿಸೇಷನ್, 4ನೇದು ಜನರಲೈಸೇಷನ್, 5ನೇದು ಭಾಳ ಇಂಪಾರ್ಟೆಂಟು ಅಪ್ಲಿಕೇಶನ್. ಈ ರೀತಿ ಎಷ್ಟು 5 ಪಾಯಿಂಟ್ಗಳು ಬರ್ತವೆ, 5 ಹಂತಗಳು ಬರ್ತವೆ. ಈ ಹಂತಗಳ ಮೂಲಕ ಮಾಡ್ಬೇಕಂದ್ರೆ ಟೀಚಿಂಗನ್ನು ಮಾಡಬಹುದಾಗಿದೆ. ನೋಡಿ ಹೀಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡ್ವಿ, ಟೀಚಿಂಗ್ನ ನೇಚರ್ ಏನು, ಟೀಚಿಂಗ್ನ ಗುಣಲಕ್ಷಣ ಏನು, ಟೀಚಿಂಗ್ನ ಏನು ಮೆಥಡ್ಸ್ಗಳು ಯಾವುದು, ಟೀಚಿಂಗಲ್ಲಿ ಬರುವಂಥ 3 ವೇರಿಯೇಬಲ್ ಯಾವುದು, ಮತ್ತು ಟೀಚಿಂಗಲ್ಲಿ ಬರುವಂಥ 4 ಕಾಮನ್ ಫ್ಯಾಕ್ಟರ್ಸ್ ಯಾವುದು. ಈ ರೀತಿಯಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಟೀಚಿಂಗ್ನ ಮೆಥಡ್ಸ್ಗಳು ಬರ್ತವೆ, ಆ ಟೀಚಿಂಗ್ ಮೆಥಡ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಹಾಗಾದರೆ ಮತ್ತೆ ತಡ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.